ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಆಷಾಢ ಮಾಸವು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಪವಿತ್ರ ಕಾಲ. ಈ ತಿಂಗಳು ಸಂಪ್ರದಾಯದ ಪ್ರಕಾರ ಕೆಲವು ಕೆಲಸಗಳನ್ನು ತಪ್ಪಿಸುವುದು ಶುಭಕರ ಅಂತಾನೆ ಹೇಳ್ತಾರೆ. ಹಾಗಾದರೆ ಆಷಾಢ ಮಾಸದಲ್ಲಿ ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಈ ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ ಮತ್ತು ಹೊಸ ಶುಭ ಕಾರ್ಯಕ್ರಮಗಳನ್ನು ಮಾಡಬೇಡಿ. ಇನ್ನು ಅನೇಕ ಕುಟುಂಬಗಳು ಈ ಮಾಸದಲ್ಲಿ ಹೊಸ ವಾಹನ ಆಗಲಿ, ಹೊಸ ಮನೆ ಆಗಲಿ ಖರೀದಿಗಳನ್ನು ಮಾಡೋದಿಲ್ಲ. ಶುಭ ಮುಹೂರ್ತಗಳ ನಂತರ ಮಾಡುವುದು ರೂಢಿಯಾಗಿದೆ. ಇನ್ನು ಅನಗತ್ಯ ಸಾಲ ಆಗಲಿ ಮತ್ತೆ ದೊಡ್ಡ ಹಣಕಾಸಿನ ನೆರವು ತೆಗೆದುಕೊಳ್ಬೇಡಿ. ಹಾಗೆ ಹಿರಿಯರನ್ನು ಅವಮಾನಿಸೋದಾಗಲಿ, ಕಟುವಾಗಿ ಮಾತಾಡೋದನ್ನು ಈ ಸಮಯದಲ್ಲಿ ಮಾಡಬೇಡಿ. ಭಕ್ತಿ, ಜಪ, ತಪ ಹಾಗೂ ದಾನ ಧರ್ಮಗಳಾಗೂ ಸತ್ಕಾರಗಳನ್ನುತ್ತು ನಿರ್ಲಕ್ಷ್ಯವಾಗಿ ಸಮಯ ಕಳೆಯುವುದನ್ನು ತಪ್ಪಿಸುವುದು ಉತ್ತಮ ಎಂದು ಧಾರ್ಮಿಕ ಗ್ರಂಥವನ್ನು ಹೇಳ್ತದೆ. ಈ ನಿಯಮವನ್ನು ಭಕ್ತಿಯಿಂದ ಪಾಲಿಸಿದರೆ ಆಷಾಢ ಮಾಸದ ಪುಣ್ಯ ಫಲ ಮತ್ತು ದೈವ ಅನುಗ್ರಹ ಹೆಚ್ಚಾಗ್ತದೆ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಡೆ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.